ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಪಾಲಕ್ ಮತ್ತು ದಾಲ್ ಯಾವ ರೀತಿ ಹಾಕಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಡೆಲಿಷಿಯಸ್ ಆಗಿರುತ್ತೆ. ಫಸ್ಟು ನೀವೇನು ಮಾಡಿ, ದಾಲು ಮತ್ತು ಹೆಸರು ಕಾಳನ್ನ ಅಂದರೆ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಪಾಲಕ್ ಸೊಪ್ಪನ್ನ ಎಲ್ಲ ಸೋಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಒಂದು ಟೊಮೊಟೊ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಸ್ವಲ್ಪ ಹಾಕಬೇಕು. ಹಾಕಿ ಇದನ್ನು ಸ್ಟವ್ ಮೇಲಿಟ್ಟು ಒಂದು ವಿಷಲ್ ಸಾಕು. ಇದನ್ನು ವಿಷಲ್ ಬಡಿಸ್ಕೊಳ್ಳೋಣ. ವಿಷಲ್ ಬಂದಿದೆ. ಇವಾಗ ನೋಡಿ, ಎಲ್ಲ ನೀಟಾಗಿ ಬೇಳೆ ಮತ್ತು ಹೆಸರು ಕಾಳು, ಟೊಮೊಟೊ, ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಒಂದು ಹ್ಯಾಂಡ್ ಬ್ಲೆಂಡರ್ ತೊಗೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಬ್ಲೆಂಡರ್ದು ಏನು ವಿಶೇಷ ಅಂದರೆ, ಬಿಸಿ ಇದ್ರೂ ನಾವು ಬ್ಲೆಂಡ್ ಮಾಡ್ಬೋದು. ಮಿಕ್ಸಿಗೆ ಹಾಕಿದ್ರೆ ಇದು ಆರೋದು ಅದೆಲ್ಲ ಇರುತ್ತೆ, ನೀರು ಜಾಸ್ತಿಯಾಗಿ. ಹ್ಯಾಂಡ್ ಬ್ಲೆಂಡರಲ್ಲಿ ಈ ಥರ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ರಫ್ ಬ್ಲೆಂಡ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಪಪ್ಪು ಸಾರು ಥರ ಕಾಣಿಸ್ತಾ ಇದೆ ನೋಡಿ, ಸಖತ್ತಾಗಿರುತ್ತೆ. ಇದನ್ನು ಮಾಡಿ ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ. ಈಗ ಸ್ಟವ್ ಮೇಲಿಟ್ಟು ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ. ಇದಕ್ಕೆ ನಾವು ಇಷ್ಟು ಮಾಡಾದಮೇಲೆ ಒಂದು ಸ್ವಲ್ಪ ಒಗ್ಗರಣೆಗೆ ಬರಬೇಕು. ಒಗ್ಗರಣೆ ಹಾಕ್ಕೋಬೇಕು. ಇದಕ್ಕೆ ಸ್ಟವ್ ಮೇಲೆ ಒಂದು ಸ್ವಲ್ಪ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಜಚ್ಕೋಬೇಕು. ಬೆಳ್ಳುಳ್ಳಿ ಜಚ್ಕೊಂಡು ಒಂದು 10 ಎಳೆ ಬೆಳ್ಳುಳ್ಳಿನ ಬೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇದು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಒಂದು ಫೈನ್ಲಿ ಚಾಪ್ ಆಗಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊತೀನಿ. ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು, ಆಮೇಲೆ ಒಂದು ಟೊಮೊಟೊ ಇದಕ್ಕೂ ಹಾಕಿದ್ದೀವಿ ಗ್ರೈಂಡ್ ಮಾಡಲಿಕ್ಕೂ. ಈಗ ಇನ್ನೊಂದು ಟೊಮೊಟೊನ ಚಾಪ್ ಮಾಡಿ, ಫೈನ್ಲಿ ಚಾಪ್. ಟೊಮೊಟೊ ಸ್ವಲ್ಪ ಮೆಲ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಮತ್ತು 1 ಟೀ ಸ್ಪೂನಷ್ಟು ಜೀರಾ ಪೌಡರು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಮಾಡ್ಕೊಂಡಿದ್ದನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಡೈರೆಕ್ಟಾಗಿ. ಒಂದು ಸ್ವಲ್ಪ ಸಾಂಬಾರು ಇದನ್ನು ಹಾಕ್ಕೊಂಡು ಬೇಳೆದನ್ನು ಚೆನ್ನಾಗಿ ಇದು ಮಾಡ್ಕೊಂಡು ಮತ್ತೆ ಹಾಕ್ಕೋತೀನಿ. ಐರನ್ ಇದರಲ್ಲಿಂದ ನಾವು ಒಗ್ಗರಣೆ ಮಾಡೋದ್ರಿಂದ ನಮಗೆ ಐರನ್ನಿನ ಅಂಶ ಚೆನ್ನಾಗಿ ಸಿಗುತ್ತೆ. ಆದ್ದರಿಂದ ನಾನು ಐರನ್ದಿದ್ದನ್ನೇ ಉಪಯೋಗಿಸ್ತೀನಿ ಒಗ್ಗರಣೆಗೆ. ಇದಕ್ಕೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ಚಪಾತಿ ಬೇಕಂದರೆ ಗಟ್ಟಿನೇ ಇಟ್ಕೊಳ್ಳಿ. ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ತಿರ್ಸ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಬಾಯ್ಲಿಗೆ ಇಡೋಣ. ವಿಷಲ್ ಹಾಕೋದು ಬೇಡ ಈಗ. ಹಾಗೆ ಒಂದು ಸ್ವಲ್ಪ ಬಾಯ್ಲಿಗೆ ಇಡೋಣ. ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಬಾಯ್ಲ್ ಆಗಲಿ. ನೋಡಿ, ಈಗ ರೆಡಿಯಾಗಿದೆ. ರುಚಿಕರವಾದ ಪಪ್ಪು ಸಾರು ಅಂತಲೂ ಅಂತಾರೆ ಇದನ್ನು, ಅಥವಾ ದಾಲ್ ಪಾಲಕ್ ಅಂತಲೂ ಹೇಳ್ಬೋದು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಎಂಜಾಯ್ ಮಾಡಿ. ಚಪಾತಿ ಜೊತೆನಾದರೂ ಆಯಿತು, ಮುದ್ದೆ ಜೊತೆನಾದರೂ ಆಯಿತು. ನಮ್ಮ ಮನೆಯಲ್ಲಿ ಮುದ್ದೆ ಕನ್ಸ್ಯೂಮ್ ಮಾಡೋದ್ರಿಂದ ನಾವು ಮುದ್ದೆನ ಯೂಸ್ ಮಾಡ್ತೀವಿ. ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.